ಆಫೀಸಿಂದ ಊರಿಗೆ ಬರ್ತೀರಾ, ಆಫೀಸಿಂದ ಊರಿಗೆ ಬಂದುಬಿಟ್ಟು ಮನೇಲಿ ನೀವು ಕೆಲಸ ಮಾಡ್ತೀರಾ ಅಂದರೆ ನೀವು ಏನಿಗೆ ಮನೆಗೆ ಬಂದಿದ್ದೀರಾ? ಪಾಯಿಂಟ್ ಏನಿದೆ ಮನೆಗೆ ಬರೋದು? ನೀವು ಯಾವಾಗ ನಿಮ್ಮ ಲೈಫ್ನ ನೀವು ಡಿವೈಡ್ ಮಾಡಲ್ಲ, ಯಾವಾಗ ನಿಮ್ಮ ಲೈಫ್ನ ನೀವು ಕಟ್ ಆಫ್ ಮಾಡಲ್ಲ, ಅಲ್ಲಿ ತನಕ ನಿಮ್ಮ ಮೆಂಟಲ್ ಬ್ಯಾಲೆನ್ಸ್ ನೀವು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಯಾವಾಗ ನೀವು ನಾನು ಮನೆಗೆ ಹೋದರೆ ಮನೆಗೆ ನಾನು 100% ಕೊಡ್ತೀನಿ, ಅದು ನಿಮ್ಮ ಡ್ಯೂಟಿ. ಈಗ ನೀವು ಆಫೀಸಿಗೆ ಹೋಗಿದ ತಕ್ಷಣ ಮನೆಯವ್ರದ್ದೇನು ಮಾತಾಡ್ತಾ ಕೂರ್ತೀರಾ? ನಿಮ್ಮ ಬಾಸ್ ಎದುರುಗಡೆ ನೀವೇನು ಮಾತಾಡ್ತಾ ಕೂರ್ತೀರಾ? ಸೊ ನಿಮ್ಮ ಅಪ್ಪ ಅಮ್ಮನ ಎದುರುಗಡೆ ನಿಮ್ಮ ಬಾಸ್ ಹತ್ರ ಯಾಕೆ ಮಾತಾಡ್ತೀರಾ? ನಿಮ್ಮ ಅಪ್ಪ ಅಮ್ಮ ನಿಮ್ಮ ಬಾಸ್ಗಿಂತ ದೊಡ್ಡವರ ಅಲ್ಲ ತಾನೆ? ಅವ್ರ ಎದುರುಗಡೆ ನೀವು ಕೂತಿದ್ದೀರಾ ಅಂದರೆ ನಿಮ್ಮ ಬಾಸಿಗೆ ಮೆಸೇಜ್ ಆಗಿ ಐ ಆಮ್ ವಿತ್ ಮೈ ಪೇರೆಂಟ್ಸ್, ಐ ಕಾಂಟ್ ಟಾಕ್ ಟು ಯು ರೈಟ್ ನೋ ಅಂತ. ಹೇಗೆ ನೀವು ಪೇರೆಂಟ್ಸಿಗೆ ಮೆಸೇಜ್ ಹಾಕ್ತೀರಾ ಐ ಆಮ್ ವಿತ್ ಮೈ ಬಾಸ್, ಐ ಕಾಂಟ್ ಟಾಕ್ ಟು ಯು ರೈಟ್ ನೋ ಅಂತ. ಬಾಸ್ ಎದುರುಗಡೆ ಕೂತ್ಕೊಂಡಾಗ ನಾವು ಮೆಸೇಜ್ ಆಗ್ತಿದ್ದಾನೆ ಐ ಆಮ್ ವಿತ್ ಮೈ ಪೇರೆಂಟ್ ಅಂತ, ಐ ಆಮ್ ವಿತ್ ಮೈ ಬಾಸ್ ಇನ್ ಅ ಮೀಟಿಂಗ್, ಐ ಕಾಂಟ್ ಟಾಕ್ ಟು ಯು ರೈಟ್ ನೋ ಅಂತ. ಹಾಗೆ ನಿಮ್ಮ ಬಾಸಿಗೆ ಮೆಸೇಜ್ ಹಾಕಿ ಐ ಆಮ್ ವಿತ್ ಮೈ ಪೇರೆಂಟ್ಸ್, ಐ ಕ್ಯಾನ್ ಟಾಕ್ ಟು ಯು ರೈಟ್ ನೋ ಅಂತ. ಅವನಿಗೆ ಹೇಳಿ ಮೈ ಪೇರೆಂಟ್ಸ್ ಆರ್ ಮೋರ್ ಬಿಗರ್ ದೆನ್ ಯು, ಐ ಆಮ್ ನಾಟ್ ಇನ್ ಆಫೀಸ್, ಐ ಆಮ್ ಇನ್ ಮೈ ಹೋಮ್ ಅಂತ. ಯಾವಾಗ ನೀವು ಕಟ್ ಆಫ್ ಮಾಡಲ್ಲ ಲೈಫ್ನ, ಆವಾಗ ತನಕ ನಿಮಗೆ ಆ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ನೀವು ಮನೆಗೆ ಹೋಗ್ತೀರಾ, ಮನೆಗೆ ಹೋಗಿ ಯಾಕೆ ಕೆಲಸ ಮಾಡ್ತೀರಾ? ನನಗೆಷ್ಟು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಬಾಯ್ ಮೇ ಘರ್ ಮೇ ಜಾಕೆ ಕಾಮ್ ಕರ್ತಾವ. ಯಾಕೆ ಹೋಗ್ಬೇಕು ಮನೆಗೆ? ಆಯ್ತಪ್ಪ ನೀನು ಆಫೀಸಲ್ಲಿ ಕೂತ್ಕೊಂಡು ಮನೆ ಮುಗಿಸು ಅಲ್ಲ. ನೀ ಎಕ್ಸೆಸಿವ್ ವರ್ಕ್ ಇದೆಯಾ? ಎಕ್ಸೆಸಿವ್ ವರ್ಕ್ ಯಾಕೆ ಮಾಡ್ತಾ ಇದೆಯಾ? 1 ದಿನ 2 ದಿನ ಓಕೆ, ಬಟ್ ರೆಗ್ಯುಲರ್ಲಿ ಯಾಕೆ ಮಾಡ್ಬೇಕು ನಾವು? ನಿಮಗೆ ದುಡ್ಡು ಕೊಡೋದು ಅವರು ನಿಮ್ಮ ಒಂದು 8 hours ಶಿಫ್ಟಿಗೆ ಮಾತ್ರ. ಆ 8 hours ಮಾತ್ರ ನೀವು ದುಡಿಬೇಕಾಗಿರೋದು. ನೀವು 10 hours ಮಾಡಿದ್ರೆ ಅವ್ರೇನು ದುಡ್ಡು ಕೊಡೋಲ್ಲ ನಿಮಗೆ. ಅದು ನೀವು ಅವ್ರಿಗೆ ಮಾಡ್ತಿರೋ ಫೇವರ್, ಅದು ನಿಮ್ಮ ಚಾಯ್ಸ್, ನೀವು ಮಾಡಬೇಕಾ ಬೇಡ ಅಂತ. ಯಾವಾಗ ತನಕ ನೀವು ಇಲ್ಲ ನಾನು 12 ಗಂಟೆ ಕೆಲಸ ಮಾಡ್ತೀನಿ, ನಾನು ಫುಲ್ ಹಾರ್ಡ್ ವರ್ಕ್ ಮಾಡ್ತೀನಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೋಗ್ತಿರಲ್ಲ, ಆವಾಗ ನೀವು ಅವ್ರ ಎದುರುಗಡೆ ವ್ಯಾಲ್ಯೂನೂ ಕಳ್ಕೊತೀರಾ, ನಿಮ್ಮ ಲೈಫ್ನೂ ಕಳ್ಕೊತೀರಾ, ನೀವು ಮೆಂಟಲಿ ಎಕ್ಸಾಸ್ಟ್ ಆಗ್ತೀರಾ, ನಿಮ್ಮ ಹತ್ರ ಮತ್ತೆ ಕೆಲಸನೂ ಇರಲ್ಲ, ನಿಮ್ಮ ಹತ್ರ ಫ್ಯಾಮ್ಲಿನೂ ಇರಲ್ಲ. ಸೊ ಎಲ್ಲಿ ತನಕ ನೀವು ಹಾರ್ಡ್ ವರ್ಕ್ ಮಾಡ್ತೀನಿ, ನಾನು 12 ಗಂಟೆ ಕೆಲಸ ಮಾಡಿ ನನ್ನ ಬಾಸ್ನ ಇಂಪ್ರೆಸ್ ಮಾಡಿಬಿಟ್ಟು ನನ್ನ ಜೀವನದಲ್ಲಿ ಮುಂದೆ ಹೋಗ್ತೀನಿ, ಅದು ದೊಡ್ಡ ತಪ್ಪು. ನಂದು 8 hours ಏನಿದೆ ಅದು ನಾನು ತುಂಬ ಹೈಲಿ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತೀನಿ, ನಾನು ಮನೆಗೆ ಬರ್ತೀನಿ, ಅಲ್ಲಿ ನಾನು ಹೈಲಿ ಪ್ರೊಡಕ್ಟಿವ್ ಆಗಿ ನನ್ನ ಫ್ಯಾಮ್ಲಿಗೆ ನಾನು ಟೈಮ್ ಕೊಡ್ತೀನಿ. ಆವಾಗ ನಿಮ್ಮ ಆ 8 hours ನೀವೇನು ಇಲ್ಲಿ ಕೆಲಸ ಮಾಡಿದ್ದೀರಾ, ಬಾಕಿ ನೀವು ರಿಮೈನಿಂಗ್ hours ನೀವು ಫ್ಯಾಮ್ಲಿಗೆ ಕೊಟ್ಟಿದ್ದೀರಾ, ನಿಮ್ಮ ಮೆಂಟಲಿ ಅಷ್ಟೇ ನೀವು ರಿಫ್ರೆಶ್ ಆಗ್ತೀರಾ, ಇಲ್ಲಿ ನೀವು ಅಷ್ಟೇ ಪ್ರೊಡಕ್ಟಿವ್ ಆಗ್ತೀರಾ. ನನ್ನ ಪಾಸ್ಟ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಕಂಪ್ನಿ, ಬೇರೆ ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸ್, ನಾನು ಈಗೇನು ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಗೊತ್ತಾಗಿರೋದು ಏನಂದರೆ ನಿಮಗೆ ಜಾಸ್ತಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಜಾಸ್ತಿ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡೋ ಅವಶ್ಯಕತೆ ಇದೆ. ಎಲ್ಲರೂ ಹೇಳ್ತಾರೆ, ಈಗೆಲ್ಲ ಆನ್ಲೈನಲ್ಲೆಲ್ಲ ನೋಡ್ತಿರ್ಬೋದು, ದೊಡ್ಡ CEO ಏನಿದ್ದಾರೆ ಎಲ್ಲರೂ ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ 72 hours ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಮೋರ್ ದೆನ್ 8 hours ವರ್ಕ್ ಮಾಡಿ ಅಂತ. ನೀವು ಜಾಸ್ತಿ ಕೆಲಸ ತೆಗೆಸ್ಕೊಳ್ಳೋದ್ರ ಮೇಲೆ ಫೋಕಸ್ ಮಾಡೋದನ್ನು ಬಿಟ್ಟು ಆ ಮನುಷ್ಯನ ಲೈಫ್ನ ಸರಿ ಮಾಡ್ಕೊಂಡು ಅವನ ಹೈಲಿ ಪ್ರೊಡಕ್ಟಿವ್ ಮಾಡೋಕ್ಕೆ ಯಾಕೆ ಥಿಂಕ್ ಮಾಡಲ್ಲ? ಈಗ ಒಬ್ಬ ಮನುಷ್ಯ 72 hours ವರ್ಕ್ ಮಾಡಿ ಅವನು ಎಕ್ಸಾಸ್ಟ್ ಆಗಿಬಿಡ್ತಾನೆ. ಅವನದೇನು 1 year ಪೊಟೆನ್ಷಿಯಲ್ ಏನಿದೆ ಅದು 3 ತಿಂಗಳಿಗೆ ಖಾಲಿ ಆಗಿಬಿಡುತ್ತೆ. ಅವ್ನು ಮಾಡ್ಬೋದು ಫುಲ್ ಎನರ್ಜೆಟಿಕ್ ಆಗಿ ಅವ್ನು 3 months ಕೆಲಸ ಮಾಡ್ತಾನೆ, ಮತ್ತೆ ಎಕ್ಸಾಸ್ಟ್ ಆಗಿಬಿಡ್ತಾನೆ, 2 months ಬ್ರೇಕ್ ತೊಗೊಂಡ್ಬಿಡ್ತಾನೆ, ನನಗಾಗಲ್ಲ, ನಾನು ಕಂಪ್ನಿ ಚೇಂಜ್ ಮಾಡ್ತೀನಿ, ನಾನು ಹೋಗ್ಬಿಡ್ತೀನಿ ಅಂತ. ಆ ಮೆಂಟಾಲಿಟಿ ನಾವು ಮಷಿನ್ಗಳಲ್ಲ. ಇಲ್ಲಿ ಬೇಕಾಗಿರೋದೇನು ನಮಗೆ ಹೈಲಿ ಪ್ರೊಡಕ್ಟಿವ್ ಕ್ರಿಯೇಟಿವ್ ವರ್ಕ್ ಬೇಕಾಗಿರೋದು. ಒಂದು ಮಷಿನ್ ಥರ ವರ್ಕ್ ಮಾಡೋಕ್ಕೆ ಆಲ್ರೆಡಿ ಈಗ AIs ಬಂದಿದೆ, ಎಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ನೀವು ಅಂಥ ಕೆಲಸಕ್ಕೆ ನೀವು ಅದನ್ನು ಮಾಡ್ಕೋತೀರಾ. ಬಟ್ ನಿಮಗೆ ಹ್ಯೂಮನ್ ಯಾಕೆ ಬೇಕು? ಒಂದು ಕ್ರಿಯೇಟಿವಿಟಿ ವರ್ಕ್ ಮಾಡೋಕ್ಕೆ, ಪ್ರತಿಯೊಂದು ಟಾಸ್ಕ್ನ ಕ್ರಿಯೇಟಿವ್ ಆಗಿ ಸಾಲ್ವ್ ಮಾಡೋಕ್ಕೆ. ಸೊ ಆ ಮನುಷ್ಯ ಕ್ರಿಯೇಟಿವ್ ಆಗಿ ಸಾಲ್ವ್ ಮಾಡಬೇಕು, ಹೈಲಿ ಪ್ರೊಡಕ್ಟಿವ್ ಆಗಬೇಕು ಅಂದರೆ ಅವನಿಗೆ ರೆಸ್ಟ್ ಬೇಕು, ಅವ್ನು ಮನೆಗೆ ಹೋಗ್ಬೇಕು, ರಿಲ್ಯಾಕ್ಸ್ ಆಗಬೇಕು, ಅವ್ನು ಬೇರೆ ಇನ್ನೊಂದು ವರ್ಲ್ಡನ್ನು ನೋಡಬೇಕು. ಸೊ ದ್ಯಾಟ್ ಅವನು ವಾಪಸ್ ಬೆಳಿಗ್ಗೆ ಆಫೀಸಿಗೆ ಬಂದಾಗ ಅಷ್ಟೇ ಪೊಟೆನ್ಷಿಯಲಲ್ಲಿ 24 ಗಂಟೆಯಲ್ಲಿ ಮಾಡೋವಂಥ ಕೆಲಸನ 3 ಗಂಟೆಯಲ್ಲೇ ಮಾಡಿ ಬಿಸಾಕ್ತಾನೆ. ಯಾವಾಗ ಅವ್ನು ಬ್ರೈನ್ ಶಾರ್ಪ್ ಇದ್ದಾಗ. ಬ್ರೈನ್ ಶಾರ್ಪ್ ಇರಬೇಕು, ಬ್ರೈನ್ ಕ್ಲಿಯರ್ ಇರಬೇಕು, ಅದ್ರ ಮೇಲೆ ಯಾರೂ ಕೆಲಸ ಮಾಡ್ತಾ ಇಲ್ಲ. ನಿಮ್ಮಿಂದ ದುಡಿಸ್ಕೋಬೇಕು, ನಾನು ಜನಗಳಿಂದ ದುಡಿಸ್ಕೋಬೇಕು, ಅವ್ರನ್ನ ಎಕ್ಸಾಸ್ಟ್ ಮಾಡಬೇಕು, ಅವ್ರನ್ನ ಹಿಂಡಬೇಕು ಅನ್ನೋ ಕಾನ್ಸೆಪ್ಟ್ ಉಂಟಲ್ಲ, ಅದು ನಿಮಗೆ 1 ತಿಂಗಳು 2 ತಿಂಗಳು 3 ತಿಂಗಳು ಮಾತ್ರ. 4ನೇ ತಿಂಗಳಲ್ಲಿ ಅವ್ನು ಎಕ್ಸಾಸ್ಟ್ ಆಗಿಬಿಡ್ತಾನೆ, ಅವನಿಗೆ ಮತ್ತೆ ತೆಗಿಯೋಕ್ಕಾಗಲ್ಲ ವರ್ಕ್. ಅವ್ನಿಗೆ ಗೊತ್ತಾಗ್ಬಿಡುತ್ತೆ, ಇಲ್ಲಪ್ಪ ನಾನು ಮುಗೀತು, ನಾನು ಹಳ್ಳಿಗೆ ಹೋಗ್ಬಿಟ್ಟು ಫಾರ್ಮಿಂಗ್ ಮಾಡ್ತೀನಿ ಅಂತ. ಈಗೆಲ್ಲ ಮಾಡ್ತಿರೋದು ಅದಲ್ಲ, ನಾನು ಫಾರ್ಮಿಂಗ್ ಮಾಡ್ತೀನಿ ಅಂತ. ಯಾಕಂದರೆ ಅವನಿಗೆ ಗೊತ್ತು, ನಾನು ಅಷ್ಟು ಕೆಲಸ ತೆಗೆಸ್ಕೊತಿದ್ದಾರೆ, ನನ್ನ ಕೈಲಿ ಆಗಲ್ಲ ಅಂತ. ಬಟ್ ಮೇನ್ ಫೋಕಸ್ ನಾವೇನು ಮಾಡಬೇಕು? ಆ ಒಬ್ಬ ಮನುಷ್ಯನ 8 hours ಅವನಿಗೆ ಬೇರೆ ರೀತಿ ಯಾವುದೇ ಪ್ರಾಬ್ಲಮ್ಸ್ ಆಗ್ದಲೆ ಅವನಿಗೆ ಪ್ರೊಡಕ್ಟಿವ್ ಆಗಿ ಅವನು ಹೇಗೆ ವರ್ಕ್ ಮಾಡಬೇಕು, ಅವನ ಮೆಂಟಲಿ ಅವನು ಹೇಗೆ ಇಂಪ್ರೂವ್ ಮಾಡಬೇಕು,
ಅವ್ನ ಪೀಸ್ ಆಫ್ ಮೈಂಡ್ ನಾವು ಹೇಗೆ ತರಬೇಕು ಅಂತ ಎಲ್ಲ ಕಂಪ್ನಿಗಳು ಪ್ರತಿಯೊಂದು ಎಂಪ್ಲಾಯಿನ ಕೇರ್ ಮಾಡ್ತಾ ಹೋದರೆ ಅವಾಗ ಅವ್ರು ಏನು ಮಾಡ್ತಾರೆ, 8 ಅವರ್ಸಲ್ಲಿ 24 ಗಂಟೆದ ಕೆಲಸನ ಮಾಡಿ ಮುಗಿಸ್ಬಿಡ್ತಾರೆ. ಯಾಕಂದ್ರೆ ಹೈಲಿ ಇಂಟೆಲೆಕ್ಚುವಲ್ ಆಗ್ತಾರೆ ಅವರು. ಯಾವಾಗ ಒಬ್ಬ ಮನುಷ್ಯ ಹೈಲಿ ಇಂಟೆಲೆಕ್ಚುವಲ್ ಆಗ್ತಾನೆ, ಯಾವಾಗ ತುಂಬ ಸ್ಮಾರ್ಟ್ ಹೋಗ್ತಾನೆ, ಅವಾಗ ಒಂದು ಕೆಲಸ ಫಾಸ್ಟ್ ಆಗುತ್ತೆ. 14 ಗಂಟೆ ಕೂರಿಸ್ಕೊಂಡು ಕೆಲಸ ಮಾಡಿದ ತಕ್ಷಣ ಒಂದು ಕೆಲಸ ಫಾಸ್ಟ್ ಆಗಲ್ಲ. ನೀವೇನು ಮಾಡ್ತಿದ್ದೀರಾ ಅಂದರೆ, ನೀವು 2 ತಿಂಗಳ ಸ್ಯಾಲ್ರಿನ ನೀವು ಒಂದೊಂದು ತಿಂಗಳಲ್ಲೇ ಮುಗಿಸ್ಬೇಕನ್ನೋ ಪ್ಲ್ಯಾನಲ್ಲಿ ನೀವು ದುಡಿಸ್ಕೋತಿರೋದು ನಿಮ್ಮ ಬೆನಿಫಿಟಿಗೋಸ್ಕರ. ಎಂಪ್ಲಾಯ್ ಡ್ರೈನ್ ಆಗ್ತಾ ಹೋಗ್ತಾನೆ, ಅವನಲ್ಲಿ ಇದು ಮಾಡೋಕ್ಕಾಗಲ್ಲ. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟು ನಾವು 2 ಬ್ಯಾಲೆನ್ಸ್ ಮಾಡಿದಾಗ ಮಾತ್ರ ಸಿಗೋದು. ನೀವು ನಿಮ್ಮ ಎಂಪ್ಲಾಯರ್ ನಿಮಗೆ ಹಿಂಗೆ ಮಾಡ್ತಿದ್ದಾರಾ, ನೀವು ಅದನ್ನು ಮಾಡಬೇಡಿ. ನೀವು ನಿಮ್ಮ ಫ್ಯಾಮ್ಲಿಗೆ ಟೈಮ್ ಕೊಡಿ, ನಿಮ್ಮ ಪರ್ಸ್ನಲ್ ಲೈಫಿಗೆ ಟೈಮ್ ಕೊಡಿ. ನೀವು ಹೈಕಿಂಗ್ ಮಾಡಿ, ಟ್ರೆಕ್ಕಿಂಗ್ ಮಾಡಿ, ಟ್ರಾವೆಲ್ ಮಾಡಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಏನಿಲ್ಲ. ಲೈಫ್ ಮ್ಯಾನೇಜ್ಮೆಂಟ್ ಮಾಡಿಬಿಡಿ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗಿಬಿಡುತ್ತೆ. ಯಾವಾಗ ನೀವು ಲೈಫ್ನ ಮ್ಯಾನೇಜ್ ಮಾಡ್ತೀರಲ್ಲ, ನೀವು ಎಕ್ಸಾಸ್ಟ್ ಆಗಿರ್ತೀರ. ನಾನು ಸಿಕ್ಕಾಪಟ್ಟೆ ದುಡಿತೀನಿ, ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಮಾಡಿಬಿಟ್ಟೆ ಸಕ್ಸಸ್ ಆಗಬೇಕನ್ನೋದೇನಿಲ್ಲ. ಕರೆಕ್ಟಾಗಿ ಥಿಂಕ್ ಮಾಡಿ 1 ಗಂಟೆ ಕೆಲಸ ಮಾಡಿದ್ರೂ ಅವನು ಸ್ಮಾರ್ಟಾಗಿ ಜೀವನ ಮಾಡ್ಬೋದು. ನಿಮಗೆ ಕರೆಕ್ಟಾಗಿ ಕೂತ್ಕೊಂಡ್ರೆ ಪ್ರತಿಯೊಬ್ಬ ಮನುಷ್ಯನು 8 ಅವರ್ಸ್ ಏನು ವರ್ಕ್ ಮಾಡ್ತಾನಲ್ಲ, ಆ 8 ಅವರ್ಸಿನ ಕೆಲಸವನ್ನ 4 ಅವರ್ಸಲ್ಲಿ ಮುಗಿಸ್ಬೋದು. ಬಟ್ ಒಬ್ಬ ಮನುಷ್ಯನಿಗೆ ಫೋಕಸ್ ಅಷ್ಟು ಇರಲ್ಲ. ಅವನು ಮಧ್ಯದಲ್ಲಿ ಬ್ರೇಕ್ ತಗೊಂಡು 4 ಅವರ್ಸಿನ ಕೆಲಸನ 18 ಅವರ್ಸ್ ಮಾಡೋದು, ಅದನ್ನು ನೆಕ್ಸ್ಟ್ ಡೇಗೆ ಕ್ಯಾರಿ ಮಾಡೋದು. ಸೊ ಯಾವಾಗ ನೀವು ಒಂದು ಕಡೆ ಕೂತ್ಕೊಂಡು ಒಂದು ಕೆಲಸನ ಮುಗಿಸ್ಬಿಟ್ರೆ ಅದು ಕೆಲಸ ಮುಗೀತು, ಸ್ಟ್ರೆಸ್ ಆಗಲ್ಲ. ಯಾವಾಗ ನೀವು ಅದನ್ನು ಬ್ರೇಕ್ ಮಾಡ್ತಾ ಹೋಗ್ತೀರಾ, ಅವಾಗ ಅದು ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ.